ಮತ್ತಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ ನಮ್ಮ ಅರವಿಂದ್ರವರು ದೂರದಿಂದಲೇ ನೋಡ್ತಾ ಇದ್ದಾರೆ. ಅವ್ರ ದೇಹ ಅಲ್ಲಿದೆ, ಮನಸ್ಸಿದೆ. ಬಹುಶಃ ಅವರಲ್ಲೇ ನಿಂತ್ಕೊಂಡು ಅವ್ರಿಗೆ ಅನ್ನಿಸ್ತಾ ಇತ್ತು ನಾವು ಹೋಗ್ಬೇಕಾಯ್ತು, ನಾನು ಇರಬೇಕಾಯ್ತು ಅನ್ನಿಸ್ತಾ ಇತ್ತು. ಈ ಮಠಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಬಂದವರು ಯಾರಪ್ಪ ಅಂದರೆ ಅರವಿಂದ್ರವರು. ಒಂದು ಸೇವಾ ಭಾವನೆ ಇರುವಂತಹವರು ಅಂದರೆ ತಪ್ಪಾಗಿಲ್ಲ. ಬಹಳ ಸಜ್ಜನ ಮನುಷ್ಯರು, ಅವರಂತಂದ್ರೆ ಎಲ್ಲರೂ ಕೂಡ ಸುಸಂಸ್ಕೃತವಾಗಿರುವಂತಹವರು. ಅವರಿಗೆ ಮಠದ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಕೊಂಡು ನೋಡಿ ಎಲ್ಲ ಯೋಚನೆ ಮಾಡಬೇಕು. ಬೆಂಗಳೂರಲ್ಲಿದೆ, ಇತರಿ ಎಲ್ಲಿದೆ, ಅಲ್ಲಿಂದ ಎತ್ತರಿದಂಥ ಸಂಬಂಧವೇ ಯಾರು ಇರಬೇಕಾಗಿರುವಂಥ ಎಲ್ಲಿಯ ಅರವಿಂದ, ಎಲ್ಲಿಯ ಗೆದ್ದಲಿ ವಿನ್ಯಾಸ, ಆ ಒಂದು ಸಂಬಂಧವನ್ನು ಬೆಳೆಸಿಕೊಂಡು ಇವತ್ತು ಈ ಬಾಳಿಕೆ ನೆರವಿನ ಮೇಲೆ ಬಂದ ಈ ಮಠದ ಅಭಿವೃದ್ಧಿಗೆ, ಬೆಳವಣಿಗೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಡುವಂಥ ಕೆಲಸವನ್ನ ನಮ್ಮ ಅರವಿಂದ್ ಸಾಹೇಬರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀಗಳು ಕೂಡ ಈಗಾಗಲೇ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಆ ಶಾಲೆಯನ್ನ ಮತ್ತಷ್ಟು ವಿಸ್ತಾರ ಮಾಡುವಂತಹ ಒಂದು ಸಂಕಲ್ಪವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಬಹಳ ಕಟ್ಟಡ ನಡೆಸೋದಕ್ಕೆ, ಆ ಶಾಲೆ ನಡೆಸೋದಕ್ಕೆ ಬೇಕಾದಂತಹ ಸಹಕಾರವನ್ನ, ಸೇವೆಯನ್ನ ನಮ್ಮ ಅರವಿಂದರವರು ಅವರ ಸ್ನೇಹಿತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮ ಮಂಜುನಾಥ ಸ್ವಾಮಿ ಮತ್ತು ಭಾಗದ ನಿಮ್ಮೆಲ್ಲರ ಭಾಗ್ಯ ಅಂತ ಒಲಿಸ್ಕೊಳ್ತಾ ಅದ್ರ ಜೊತೆಗೆ ನಮ್ಮ MLA ಸಾಹೇಬ್ ಕಟ್ಟಿರೋ ಕೈ ಜೋಡಿಸಿದ್ರೆ ಮತ್ತಷ್ಟು ಬೆಳವಣಿಗೆ ಆಗಿರುತ್ತೆ. ಈಗಾಗಲೇ 20 ಲಕ್ಷ ರೂಪಾಯಿ ಅನುದಾನ ಮಠ ಕೊಡ್ತೀನಿ ಅಂತ ಹೇಳ್ತಾರೆ. ಧರ್ಮದ ಸಾರ್ಥಕ್ಕೆ ಎಲ್ಲ ಸುಳ್ಳು ಎಲ್ಲ ಕಡೆ ಪ್ರಶ್ನೆ ಇಲ್ಲ. ನಡೆದ ಒಬ್ಬ ಶಿಷ್ಯರಾಗಿ ದೊಡ್ಡವ್ರ ಆಶೀರ್ವಾದ ಮೇಲೆ ಈಗ ಅದಾದ್ರು ಆಡ್ದ ಅದು ನೀವು ಹೋಣ ಅಂದ್ರಿ ಅಲ್ಲಿ ಬಂಧಿಸ್ಕೊಳ್ತಾರೆ. ಅವರ ಒಂದು ಸೇವೆಯನ್ನು ಬಳಸ್ಕೊಳ್ಳಿ. ಸ್ವಾಮಿಗಳು ವಿದ್ಯಾವಂತರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ, ಚುರುಕಾಗಿದ್ದಾರೆ ಚೆನ್ನಾಗಿ. ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಇಲ್ಲ. ಒಳ್ಳೆಯ ಮಾರ್ಗದಲ್ಲಿ ನಿಮ್ಮೆಲ್ಲ ಕೊಂಡೊಯ್ಯುವಂಥ ಕೆಲಸ ಅವರು ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಒಂದು ಪೂಜಾ ನಿಷ್ಠೆ ಇದೆ, ಪೂಜಾ ಕ್ರಮವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಭಕ್ತರ ಬಗ್ಗೆ ಭಾವನೆಗಳಿದೆ, ಯಾರೇ ಒಂದು ಆರೈಕೆ ಮಾಡುವಂತಹ ಒಂದು ಸೇವಾ ಭಾವನೆ ಇದೆ, ದಾಸೋಹ ಭಾವ ಇದೆ, ಕಾಯಕ ನಿಷ್ಠೆ ಇದೆ. ಅವೆಲ್ಲವನ್ನ ಅವರು ಉಳಿಸಿಕೊಂಡು ಮತ್ತಷ್ಟು ಈ ಮಠವನ್ನು ಮತ್ತಷ್ಟು ಬೆಳಗ್ಗೆ ನಮ್ಮ ಆನೆಗಳ ಕುಮಾರಸ್ವಾಮಿ ಹೇಳಿದಾಗೆ ಘಟದಿಂದ ಮಠ ಬೆಳೆಯಬೇಕೆ ಹೊರತು ಮಠದಿಂದ ಘಟ ಬೆಳೆಯಬಾರದು ಅನ್ನೋ ಹಾಗೆ ನಮ್ಮ ಕಿತ್ತಲಿ ಮಠ ಏನಪ್ಪ ಅಂದರೆ ಈ ಘಟದಿಂದ ಮಠ ಬೆಳೆಯುತ್ತೆ ಅನ್ನೋದಕ್ಕೆ ನಾವು ಸಂಶಯವಿಲ್ಲ. ಕೆಲಸವನ್ನು ಮಾಡಲಿ. ಈ ಊರಿಗೆ ಕಿತ್ತಲಿಯಲ್ಲಿ ಕೊಟ್ಟಿದ್ದಾರೆ, ಬಹಳ ಆನಂದ ಆಗ್ತದೆ. ಕಿತ್ತಲಿ ಹಣ್ಣಿದ್ದಾಗ ಅಂತೇಳಿ ಕಿತ್ತಲಿ ಹಣ್ಣು ಎಲ್ಲರಿಗೂ ಪ್ರಿಯವಾಗುವಂತಾದ್ರೆ ನೋಡಿದ್ರೆ ಬೇಕು ಅನಿಸ್ತದೆ, ತಿನ್ನಬೇಕು ಅನಿಸ್ತದೆ. ಹಾಗೆ ನೀವೆಲ್ಲರೂ ಕೂಡ ಆ ಕಿತ್ತಲೆ ಹಣ್ಣಿನಂತೆ ಈ ಮಠವನ್ನು ಕೂಡ ಬೆಳೆಸುವಂಥ ಕೆಲಸ ನಾನಾದರೂ 20ನೇ ತಾರೀಕು ತರಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಬಹಳ ಅಪೇಕ್ಷೆ ಆದರೆ ಅವತ್ತಿನ ದಿವಸ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯದಲ್ಲಿ ಅವಾಗಾದರೂ ಬರಬೇಕು ಅನ್ನುವಂಥ ಇಚ್ಛೆ ಇತ್ತು. ಆದರೆ ಈ ಮಧ್ಯದಲ್ಲಿ ಕೂಡ ಯಾವುದೋ ಅವಕಾಶ ಇಲ್ಲದಿರೋದ್ರಿಂದ ನಿನ್ನೆ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೆ ಎಷ್ಟು ಸಂತೋಷ ಆಗಿದೆಯೋ ನಮಗೂ ಕೂಡ ಅಷ್ಟೇ ಸಂತೋಷ ಆಗಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಕೂಡ ಬೆಳೆದು ಅಕ್ಕ ಮಹಾದೇವಿ ಹೇಳಿದಾಗೆ ನಿಮ್ಮ ಮಟ್ಟಿಗೆ ಹೋದರೇನೆಂದರೆ ಎಲ್ಲ ಕಾರ್ಯ ಮಾಡುವ ಈ ಸಂಕಲ್ಪದೊಂದಿಗೆ ಅವರು ಸಮಾಜಕ್ಕೆ, ನಾಡಿಗೆ, ನಿಮ್ಮೆಲ್ಲರಿಗೆ ಮತ್ತಷ್ಟು ಕೀರ್ತಿ ತರುವಂಥ ಕೆಲಸವನ್ನು ಅವರು ಮಾಡಲಿ ಎಂಬ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಬಸವಾದಿ ಕೂಡ ಬಹಳ ದಿವಸಗಳಿಂದ ಬಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಿರ್ತಿಲ್ಲ. ಆಗಲೇ ಅವರು ಬಾಲ ಸನ್ಯಾಸಿಗಳು ಅನ್ನುವಂತಹ ಬಿರುದನ್ನು ಪಡೆದುಕೊಂಡು ಅವರು ನಮ್ಮ ಮಲ್ಲಪ್ಪ ಹೂವಮ್ಮ ಇವರ ಪುತ್ರರಾಗಿ ಜನಿಸಿ ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಅವರು ಅದಕ್ಕಿಂತ ಹೆಚ್ಚಾಗಿ ಧಾರವಾಡದ ನಮ್ಮ ಈಗಿನ ಪೂಜ್ಯರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಒಂದು ಅನುಗ್ರಹದ ಒಂದು ರೀತಿಯಿಂದಾಗಿ ಅವರು ಮತ್ತೆ ಅವರು ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹರ್ಷಿಯವರ
ಒಂದು ಅನುಗ್ರಹಕ್ಕೆ ಪಾತ್ರ ಆಗಿರುವಂತಹ ಅವರು ಅವರ ಒಂದು ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ಆನಂತರದಲ್ಲಿ ಅವರು ಬಹಳ ವರ್ಷಗಳ ಕಾಲ ಶಿಕ್ಷಣದಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಒಳ್ಳೆ ಆಚಾರ ವಿಚಾರ ಸಂಪನ್ನತೆಯನ್ನು ಪಡ್ಕೊಂಡಿದ್ದಾರೆ. ಪೂಜಾ ನಿಷ್ಠೆಯನ್ನು ಬೆಳೆಸ್ಕೊಂಡಿದ್ದಾರೆ. ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಅವರು PhD ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಅವರು ಡಾಕ್ಟರ್ ಸ್ವಾಮಿ ಆಗ್ಬಿಡ್ತಾರೆ. ಅವರು ವೈದ್ಯನ ರೋಗಕ್ಕೆ ಕೊಡುವಂಥ ಡಾಕ್ಟರ್ ಇದ್ರೆ ನಿಮಗೆ ಭವರೋಗ ವೈದ್ಯರು ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಮಂಜುನಾಥ ಸ್ವಾಮಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಮಠ, ಸಮಾಜ, ಭಕ್ತರು, ಸ್ವಾಮಿ ಇವು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಸ್ವಾಮಿಗಳು ಬಿಟ್ಟು ಸಮಾಜ ಇಲ್ಲ, ಸಮಾಜ ಬಿಟ್ಟು ಸ್ವಾಮಿಗಳಿಲ್ಲ. ಮಠ ಇರಬೇಕಾದ್ರೆ ಸ್ವಾಮಿಗಳಿರಬೇಕು, ಸಮಾಜ ಚೆನ್ನಾಗಿರ್ಬೇಕಾದ್ರೆ ಸ್ವಾಮಿಗಳಿಲ್ಲ. ಇವೆಲ್ಲ ಒಂದು ನಿದರ್ಶನವನ್ನು ಕೊಡ್ತಾ ಇದೆ. ಸ್ವಾಮಿಗಳು ಮತ್ತು ಸಮಾಜ ಹೇಗಿರ್ತದೆ ಅನ್ನೋದಕ್ಕೆ ಒಂದು ಮೀನು ಮತ್ತು ನೀರಿನ ಉದಾಹರಣೆಯನ್ನು ಕೊಡ್ತಾರೆ. ಮೀನು ಬದುಕಬೇಕಾದ್ರೆ ಏನಿರಬೇಕು? ನೀರಿರಬೇಕು. ನೀರು ಸ್ವಚ್ಛವಾಗಿರ್ಬೇಕು. ಏನಿರಬೇಕು? ನೀರಿನ ಸಂಬಂಧವಂತೆ ಸ್ವಾಮಿಗಳ ಮತ್ತು ಸಮಾಜದ ಸಂಬಂಧ ಇರುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜವನ್ನು ಸುಧಾರಣೆ ಮಾಡುವಂತಹ, ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂತಹ, ನಿಮ್ಮೆಲ್ಲರಿಗೆ ಒಂದು ಪಥದಲ್ಲೇ ಕೊಂಡೊಯ್ಯುವಂತಹ, ಮಾರ್ಗದರ್ಶನ ಮಾಡುವಂತಹ ಒಂದು ಬೆಳಕು ಬೇಕಾಗಿದೆ. ಆ ಬೆಳಕೆ ಇವತ್ತು ಕಿತ್ತಲೆ ಮಟ್ಟೆ ನಡೀತಾ ಇರುವಂತಹ ಈ ಪಟ್ಟಾಧಿಕಾರ ಮಹೋತ್ಸವ. ಅದರಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಿಮಗೆ ಇವರು ಮಗನ ತೂಗಿರೋ, ಭಕ್ತರ ಮಗನ ತೂಗಿರೋ, ಹಾಗಾದರೆ ತಮಗೆ ಮಹಾಂತೇಶ್ವರ ಮಾತಿನಂತೆ ಅವರು ಹೇಳಿರುವ ಹಾಗೆ ನಿಮ್ಮೆಲ್ಲರಿಗೆ ಮಕ್ಕಳಿದ್ದಾರೆ. ಆದರೆ ಇವತ್ತಿನಿಂದ ಸಮಾಜಕ್ಕೆ ಯಾರ ಮಗು ಅಂದರೆ ಮಂಜುನಾಥ ದೇವರು. ಸಮಾಜಕ್ಕೆ ಮಗುವಾಗಿ ನಿಮ್ಮ ಮಡಿಲಿಗೆ ಆಗ್ತಾ ಇದ್ದಾರೆ. ಸಮಾಜ ಇವತ್ತು ತೂಗಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ, ಕಾಪಾಡಬೇಕಾಗಿರುವಂಥದ್ದು. ಅದಕ್ಕೆ ಮಗನ ತೂಗಿರೋ, ಭಕ್ತರು ಮಗನ ತೂಗಿರೋ ಅನ್ನುವ ಮಾತನ್ನು ಬಾಲನ ಮಹಂತ ಶಿವಗಳು ಹೇಳಿರುವ ಮಾತನ್ನು ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಇವತ್ತು ಸ್ವಾಮಿಗಳು ಕೂಡ ಎರಡು, ಒಂದು ಆತ್ಮ ಕಲ್ಯಾಣ, ಒಂದು ಲೋಕ ಕಲ್ಯಾಣ, ಎರಡನ್ನೂ ಕೂಡ ಜೊತೆಯಾಗಿ ಸಾಗಿಸಬೇಕಾಗಿರುವಂಥದ್ದು. ಅನೇಕರು ಕೇವಲ ಆತ್ಮ ಕಲ್ಯಾಣವನ್ನು ಮಾಡಿ ಋಷಿಮುನಿಗಳು ಅವರೆಲ್ಲೋ ಇದ್ದುಕೊಂಡು ತಪಸ್ಸು ಮಾಡಿ ತಮ್ಮ ಒಂದು ಮೋಕ್ಷವನ್ನು ಪಡ್ಕೊಳ್ತಾರೆ. ಆದರೆ ಸ್ವಾಮಿಗಳಾಗಲ್ಲ. ತಾವು ಎಲ್ಲರ ಮಧ್ಯದಲ್ಲಿದ್ದು ಸಮಾಜದಲ್ಲಿದ್ದು ಕೂಡ ಸಮಾಜವನ್ನು ಉದ್ಧರಿಸ್ತಾ ತಮ್ಮ ಉದ್ಧಾರವನ್ನು ಮಾಡಿಕೊಳ್ತಾ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥವರೇ ಸ್ವಾಮಿಗಳು ಭಾವಿಸ್ತಾರೆ. ಹಾಗೆ ಅವರು ಇವತ್ತು ತಮ್ಮ ಎಲ್ಲ ಬೇರೆಯದನ್ನೆಲ್ಲ ಅಧಿಕರಿಸಿ ಸಮಾಜಕ್ಕಾಗಿ, ನಾಡಿಗಾಗಿ, ನಿಮಗಾಗಿ ಅವರು ಇವತ್ತು ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ, ತ್ಯಾಗ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಅಂದರೆ ತ್ಯಾಗ ಮತ್ತು ಸೇವೆ. ಈ ತ್ಯಾಗ ಮತ್ತು ಸೇವೆ ಎಲ್ಲಿರ್ತದೋ ಅದು ನಮ್ಮ ದೇಶದ ಒಂದು ದೊಡ್ಡ ಒಂದು ಅಗಾಧವಾದ ಶಕ್ತಿಯಾಗಿರುವಂಥದ್ದು. ವಿಶೇಷವಾಗಿ ಸ್ವಾಮಿಗಳು ಯಾವತ್ತೂ ಕೂಡ ಸುಖವನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಸುಖವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥವರೇ ಸ್ವಾಮಿಗಳಾಗಿರುವಂತಹ. ಹಾಗೆ ಮಂಜುನಾಥ ದೇವರು ಇದುವರೆಗೂ ಕೂಡ ಅದೇ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಒಂದು ರೀತಿಯಲ್ಲಿ ಮುದ್ರೆಯನ್ನು ಹೊತ್ತುವಂಥದ್ದಷ್ಟೇ ಹೊರತು ಅವರು ಆಗಿರುವಂತಹ ಇನ್ನು ನೋಡಿ, ಆಗುವ ಕ್ರಿಯೆಗೂ ಮಾಡುವ ಕ್ರಿಯೆಗೂ ಬಹಳ ವ್ಯತ್ಯಾಸ ಇದೆ. ಆಗುವ ಕ್ರಿಯೆ ಬಹಳ ದೊಡ್ಡದು, ಮಾಡುವ ಕ್ರಿಯೆ ಬಹಳ ಚಿಕ್ಕದು. ಇಲ್ಲಿ ನೋಡಿ, ನಾವೆಲ್ಲ ಇವತ್ತು ಪಾದ ಇರ್ತಾರೆ, ಅಭಿಷೇಕ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ಗೌಣ. ಆದರೆ ಅದೆಲ್ಲವನ್ನು ಮೀರಿ ಸ್ವಾಮಿ ಆಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ಬೆಳೀತಾರಲ್ಲ, ಅದು ದೊಡ್ಡದಾಗಿರುವಂಥದ್ದು. ಹಾಗೆ ಮಂಜುನಾಥ ಸ್ವಾಮಿಗಳು ಆ ರೀತಿಯಲ್ಲಿ ಚಿಕ್ಕಂದಿನಿಂದಲೂ ಕೂಡ ಭಾವನೆಯನ್ನು ಬೆಳ್ಕೊಂಡು ಅವರು ಶ್ರೀ ಮಠದ ಒಂದು ಸಂಪರ್ಕವನ್ನು ಇಟ್ಕೊಂಡು ಬೆಳೆದಿರುವಂತಹ. ನನಗೆ ಬರಬೇಕಾದ್ರೆ ಬಸವಣ್ಣನವರ ಒಂದು ವಚನ ಜ್ಞಾಪಕಕ್ಕೆ ಬರ್ತಾ ಇತ್ತು. ಆರಾರ ಸಂಘ ಏನೇನು ಮಾಡದೆಯ ಕೀಡೆ ಕುಂಡಲಿಗನಾಗದೆ, ಚಂದನದ ಸನ್ನಿಧಿಯಲ್ಲಿ ಪರಿಮಳತಾಗಿ ಬೇವು ಗೊಬ್ಬಿಲಿ ದರಿಯ ಗಂಧಗಳಾಗವೆ, ನಮ್ಮ ಕೂಡಲ ಸಂಗನ ಶರಣದ ಸನ್ನಿಧಿಯಿಂದ ಚರ್ಮ ನಿರ್ಮಲವಾಗಲಿದೆ ಅಂತ ಹೇಳಿದರು. ಬಹುಶಃ ಈ ವಚನ ನಮ್ಮ ಮಂಜುನಾಥ ದೇವರಿಗೆ ಅನ್ವಯ ಆಗುವಂಥ ಮಾತು ಅಂತ ಹೇಳ್ತಾ ಇದ್ದೀನಿ. ಅವರು ಯಾವ ಸಂಘವನ್ನು ಮಾಡ್ಕೊಂಡು ಬಂದರೋ ಅದರಿಂದಾಗಿ ಅವರು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂಥ.
ವಿಶೇಷವಾಗಿ ಅವರಿಗೆ ಶಿವಕುಮಾರ ಮಹಾಶಿವರ ಆಶೀರ್ವಾದ ಅಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಆರಾರ ಸಂಘದಿಂದ ಏನೇನು ಆಗದು, ಕೀಳೆ ಕುಂಡಲಿಗನಾಗದೆ ಅಂತ ಹೇಳ್ತಾರೆ. ನೀವೆಲ್ಲ ಕಡಜದ ಗುರು ನೋಡಿರ್ತೀರಿ. ಕಡಜ ಬರೀ ಆಗಲಿಲ್ಲ, ತನ್ನ ಸಂತತಿ ಬೆಳೆಸಬೇಕಾದ್ರೆ ಇಲ್ಲಿ ತೆಂಗಿನ ಗಿಡನೋ ಅವಳಿ ಗಿಡನೋ ಬೆಳೆದಾಗ ಅಲ್ಲಿ ಒಂದು ಹುಳ ಇರ್ತದೆ. ಆ ಕೀಡೆಯನ್ನು ತೆಗೆದುಕೊಂಡು ಬಂದು ಭ್ರಮರ ಕೀಟ ನ್ಯಾಯ ಅಂತ ಕರೀತಾರೆ. ಭ್ರಮರ ಕೀಟ ನ್ಯಾಯ ಅಂತೇಳಿ ಆ ಭ್ರಮರ ಕೀಟವನ್ನು ತಂದು ಅದರೊಳಗೆ ಇಟ್ಟು ಉಯ್ ಅಂತ ಇದ್ದಾಗ ಆ ಕೀಟ ಅದನ್ನು ಕೇಳಿ 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 ಕೀಟ ಭ್ರಮರವಾಗಬಹುದು. ಹಾಗೆ ಇವತ್ತು ಮಂಜುನಾಥ ದೇವರು ಕೂಡ ಅಂತ ಒಂದು ಸನ್ನಿಧಿಯಿಂದ ಇದ್ದು ಇವತ್ತು ಅವರು ಕೂಡ ಭ್ರಮರ ಕೀಟದಂತೆ ಇವತ್ತು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡಿರುವಂತಹ ಅವರು ಅಂತಹ ಒಂದು ಪವಿತ್ರ ಕಾರ್ಯದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಈಗಾಗಲೇ ಇವತ್ತು ಪಟ್ಟಾಧಿಕಾರ ಅನ್ನುವಂಥದ್ದೊಂದು ನೆಪ, ಆದರೆ 23 ವರ್ಷದ ದಿವಸಗಳ ಕಾಲ ಪ್ರವಚನ ಮಾಡ್ತಾ ಇದ್ದಾರೆ. ಈಗಾಗಲೇ ಶ್ರೀಗಳವರು, ಇಬ್ಬರು ಶ್ರೀಗಳವರು ಕೂಡ ನಮ್ಮ ನರಗುಂದದ ಪ್ರಸಿದ್ಧ ವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪ್ರತಿ ದಿವಸ ನಿಮಗೆ ಸಂಜೆಯ ವೇಳೆಯ ಪ್ರವಚನ ಕಾರ್ಯಕ್ರಮ ಇದೆ. ಆ ನಿಮಿತ್ತವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ. ಜೊತೆಗೆ ರೈತರಿಗೆ ಬೇಕಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ. ಮಹಿಳಾ ಸಮಾವೇಶ ವರ್ಷ ಮುಖ್ಯ ಅದೇ ಬೇಕಾಗಿತ್ತು ಅಂತ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಇವಾಗ ಕೂಡ ನಾನು ಕಿತ್ಲಿ ನೋಡಿದಾಗ ಎಂಥ ಸಂಸ್ಕಾರವಂತ ತಾಯಿಯಲ್ಲಿದ್ದಾರೆ ಅಂತ ಒಬ್ಬೊಬ್ಬ ತಾಯಿ ನಿಜವಾಗಲೂ ಕೂಡ ತಾಯಿಗಿಂತ ದೇವರಿಲ್ಲ, ಒಪ್ಪಿಗಿಂತ ಋಷಿಯಿಲ್ಲ. ಹಾಗೆ ಇವತ್ತು ತಾಯಿಯಂದಿರ ಸ್ಥಾನ ಬಹಳ ದೊಡ್ಡದು. ಗುರು ತಾಯಿ ಗುರು ಬಂಧು ಅಂತ ಕರೀತಾರೆ. ಗುರುಗಳು ಕೂಡ ತಾಯಿಗೆ ಇರಬೇಕು ಅಂತ ಭಾವಿಸ್ತಾರೆ. ತಾಯಿ ಏನು ಮಾಡ್ತಾರೆ? ತಾಯಿ ಎಲ್ಲವನ್ನ ಸ್ವಚ್ಛ ಮಾಡ್ತಾರೆ. ಮಗುವನ್ನು ತೊಳೆದು ಕಸ ಇರಲಿ, ಗಾಡಿ ಇರಲಿ, ಏನೇ ಇರಲಿ ಅವೆಲ್ಲವನ್ನ ತೊಳೆದು ಸ್ವಚ್ಛ ಮಾಡುವಂತಹ ಯಾರು? ತಾಯಿ. ಹಾಗೆ ಸಮಾಜವನ್ನು ಸ್ವಚ್ಛಗೊಳಿಸುವಂಥ ತಾಯಿ ಯಾರಪ್ಪ ಅಂದರೆ ಅದೇ ಗುರು ಅಂತೇಳಿ ಭಾವಿಸ್ತಾರೆ. ಇವತ್ತು ಮಂಜುನಾಥ ದೇವರು ಇಂದಿನಿಂದ ಅವರು ಅಭಿನವ ಸಿದ್ದರಾಮ ಸ್ವಾಮಿಗಳೆಂಬ ಅಭಿಧಾನವನ್ನು ಅವರಿಗೆ ಅಭಿನವ ಸಿದ್ದರಾಮೇಶ್ವರ ಸ್ವಾಮಿಗಳು ಅಂತೇಳಿ ಅವರಿಗೆ ಇಂದಿನಿಂದ ಅಭಿಧಾನ ಆಗಿರುವಂಥದ್ದು. ಇದುವರೆಗೂ ಅವರು ಕೂಡ ಒಂದು ರೀತಿಯಲ್ಲಿ ಭೂತವಾಗಿದೆ. ಭೂತಿ ಅಂದರೆ ಮಂಜುನಾಥ ಆಗಿರ್ಬೋದು, ಅಂದರೆ ವಿಭೂತಿ ಆಗಿಬಿಟ್ಟಿದ್ದಾರೆ. ವಿಭೂತಿ ಆದ ಮೇಲೆ ಅವರ ಹೆಸರೇನಾಗಿದೆ ಇವತ್ತು? ಸಿದ್ದರಾಮ ಸ್ವಾಮಿಗಳು, ಅಂದರೆ ಅಭಿನವ ಸಿದ್ದರಾಮ ಸ್ವಾಮಿಗಳೆಂಬ ಅಭಿಧಾನವನ್ನು ಭಾಗ್ಯವಂತರು. ಅದಕ್ಕೆ ನಾನು ಹೇಳಿದೆ, ಮೊದಲು ಹೇಳಿದೆ ಅವರಿಗೆ, ಏನು ನಿಮಗೆ ಅಭಿಧಾನ ಹೇಳಬೇಕು ಅಂದರೆ ನಾನು ಹೇಳ್ಕೊಂಡಿದ್ದೆ 2 ದಿನ 3 ದಿನ ಸಿದ್ದರಾಮ ಸ್ವಾಮಿ ಅಂತ, ನೀವು ಅಭಿನವ ಸಿದ್ದರಾಮ ಅಂತ ಹೇಳಿದ್ರಿ, ಅದೇ ಒಳ್ಳೆಯದಾಯ್ತು. ಯಾವುದಕ್ಕೂ ಕೂಡ ಇಂದಿನ ಮೂಲ ಗುರುಗಳ ಪರಂಪರೆ ಉಳ್ಕೊಂಡು ಬರಬೇಕು ಹೆಸರು ಅನ್ನೋದ ಕಾರಣದಿಂದಾಗಿ ಅವರಿಗೆ ಅಭಿನವ ಸಿದ್ದರಾಮ ಸ್ವಾಮಿಗಳೆಂಬ ಅಭಿಧಾನವನ್ನು ಅವರಿಗೆ ನಾಮಕರಣವನ್ನು ಮಾಡಿದರೆ ಮುಂದಿನಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮೆಲ್ಲ ಮನೆಯಲ್ಲಿ ಒಂದು ನಾಮಕರಣ ಮಾಡಿದ್ರೆ ಸಂತೋಷ ಪಡ್ತೀರಿ, ಅಲ್ಲ ಒಂದು ಮಗುವಾದಷ್ಟು ಸಂತೋಷ ಪಡ್ತೀರಿ ನೀವು. ಹಾಗೆ ನಮ್ಮ ಕಿತ್ತಲೆ ಮಠಕ್ಕೆ ಒಂದು ಮಗು ಒಂದು ಪಟ್ಟಾಧಿಕಾರದ ಅನ್ನುವಂಥದ್ದೇ ಒಂದು ನಾಮಕರಣ ನಮಗೆ. ಹಾಗೆ ನೀವೆಲ್ಲರಿಗೂ ಕೂಡ ಅಂತ ಸಂತೋಷ ಉಂಟು ಮಾಡುವಂಥ ಒಂದು ಕಾರ್ಯ ಇಲ್ಲಿ ನಡೆದಿರುವಂಥದ್ದು ನಿಮ್ಮೆಲ್ಲರ ಭಾಗ್ಯ. ನಿಜವಾಗಲೂ ಕೂಡ ನನಗನ್ನಿಸ್ತಾ ಇತ್ತು, ಒಂದು ತಯಾರು ಮಾಡೋದಕ್ಕಿಂತ ಕೂಡ ತಯಾರಾದ ವಸ್ತು ಸಿಗಬಹುದು ನನಗೆ. ಇವತ್ತೆಲ್ಲ ನಮಗೆ ರೆಡಿಮೇಡ್ ಬೇಕು ಅಂತ ಇಲ್ಲ. ನೀವು ಸ್ವಲ್ಪ ದಿವಸ ಅಡುಗೆನೇ ಮಾಡೋದಿಲ್ಲ ನನಗೆ ಯಾರು ಕೂಡ. ಎಲ್ಲ ಮನೆಗೆ ಅಡುಗೆನೂ ಮಾಡೋದನ್ನು ಕೊಟ್ಬಿಡ್ತಾರೆ. ಅಂಥ ಪರಿಸ್ಥಿತಿ ನಿಮಗೆಲ್ಲ ಪಟ್ಟಣ ಕಡೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಹೊರೆ ಇರ್ತೀರಿ, ಅಡುಗೆ ಮಾಡ್ತೀರಿ. ಆದರೆ ಇವತ್ತು ಸ್ವಾಮಿಗಳನ್ನಾಗಿ ಮಾಡಿ ತಯಾರು ಮಾಡೋದಕ್ಕೆ ಬಹಳಷ್ಟು ಸಮಯ ಇರ್ತದೆ. ಆದರೆ ನಿಮ್ಮ ಇವತ್ತಿನಿಂದ ಅಭಿನವ ಸಿದ್ದರಾಮ ಸ್ವಾಮಿಗಳು ಸಿದ್ಧವಾಗಿರೋದ್ರಿಂದ ಅವ್ರಿಗೆ ಯಾವುದಿಲ್ಲ, ಈಗಾಗಲೇ ಸ್ವಾಮಿಗಳಾಗಿ ಅನುಭವ ಇರೋದ್ರಿಂದ ಯಾವ ತಾಪತ್ರೆ ಇಲ್ಲ. ಹಾಗೆ ಸಿದ್ಧವಾಗಿರುವಂತಹ ಒಂದು ವಸ್ತು ನಿಮಗೆ ಸಿಕ್ಕಿರುವಂತಹದ್ದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸ್ಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಚಿಮ್ಮನಕಟ್ಟಿ ಸಾಹೇಬರಿದ್ದಾರೆ, ಅವರ ತಂದೆಯವರು ಅಷ್ಟೇ ಒಂದು ಸಮಾಜಮುಖಿಯಾದ ಕಾರ್ಯವನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವಂತಹ ಅವರ ತಂದೆಯವರು ಆ ಸ್ಥಾನವನ್ನು ತುಂಬಿ ಆ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನನ್ನ ಚಿಮ್ಮನಕಟ್ಟಿ ಸಾಹೇಬರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರೇಮಿಯಾಗಿರುವಂತಹ ಯಾರೇ ಕಾರಣ
ಕರೆದಿ ಎಲ್ಲೇ ಕರೆದಿ ನಿಲ್ಲಿಸಿ ಅವರ ಪಾದ ಸ್ಪರ್ಶ ಮಾಡುವಂತಹ ಒಬ್ಬ ಪ್ರತಿನಿಧಿ ಜನಪ್ರತಿನಿಧಿ ಇದ್ದಾರೆ ಅಂದರೆ ಇದು ಹೆಮ್ಮೆ ಪಡಬೇಕಾಗಿದೆ. ಅವರು ಕೂಡ ಈ ಕಾರ್ಯಕ್ರಮದಿಂದ ನನ್ನ ಜೊತೆನೇ ನಡ್ಕೊಂಡು ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹವರು. ನಾನು ಹೇಳ್ತಾ ಇದ್ದೆ, ನೀವು ಈ ಮಠವನ್ನು ಚೆನ್ನಾಗಿ ಕಾಪಾಡಬೇಕು, ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಸಹಕಾರವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಜೀವ ಕೊಟ್ಟಂತ ಕ್ಷೇತ್ರ, ಅವರಿಗೆ ಜೀವ ಮತ್ತು ರಾಜಕೀಯ ಬದುಕಿನ ತಿರುವನ್ನ ಕೊಟ್ಟಂತ ಒಂದು ಕ್ಷೇತ್ರ. ಅವರು ಇವತ್ತು ತ್ಯಾಗದ ಫಲವಾಗಿ ಅವರು ಆಗಿರುವಂತಹದ್ದು ಎಲ್ಲ ಹಿನ್ನೆಲೆ ಇರುವಂತಹದ್ದು. ಮುಖ್ಯಮಂತ್ರಿಗಳು ಬಹಳ ಆಪ್ತರಾಗಿದ್ದಾರೆ. ಅನೇಕ ಸೇವಾ ಕಾರ್ಯಗಳನ್ನು ಮಾಡಲು ಅವಕಾಶವನ್ನು